ಅತ್ಯಾಚಾರದ ಆರೋಪದ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಬಂಧನಕ್ಕೆ ಈಡಾಗಿದ್ದಾರೆ. ಇನ್ನು ಪ್ರಜ್ವಲ್ 34 ದಿನಗಳ ಕಾಲ ವಿದೇಶದಲ್ಲಿ ಯಾರ ಸಂಪರ್ಕಕ್ಕೂ ಸಿಗದೆ ಇದ್ದಿದ್ದ ವಿಚಾರ ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶದಲ್ಲಿದ್ದಾಗ ಪ್ರಜ್ವಲ್ಗೆ ಗರ್ಲ್ ಫ್ರೆಂಡ್ ಸಹಾಯ ಮಾಡಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಎಸ್ಐಟಿ ತನಿಖೆಯಿಂದ ಬಹಿರಂಗ ಆಗಿದೆ. ಆರೋಪಿ ಪ್ರಜ್ವಲ್ ರೇವಣ್ಣ ಹಲವು ಮಹಿಳೆಯರ ಜೊತೆಗೆ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಜರ್ಮನಿಗೆ ಹೋಗಿ ಅಡಗಿಕೊಂಡಿದ್ದ. ಸುಮಾರು 34 ದಿನಗಳ ಕಾಲ ಯಾರ ಸಂಪರ್ಕಕ್ಕೂ ಸಿಗದೆ ಜರ್ಮನಿಯಲ್ಲಿದ್ದ. ಈ ವೇಳೆ ಆರೋಪಿ ಪ್ರಜ್ವಲ್ಗೆ ಗರ್ಲ್ ಫ್ರೆಂಡ್ ಸಹಾಯ ಮಾಡಿರೋದು ಬೆಳಕಿಗೆ ಬಂದಿದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಆರೋಪಿ ಪ್ರಜ್ವಲ್ ಸ್ನೇಹಿತಿಗೆ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಪ್ರಜ್ವಲ್ಗೆ ವಿದೇಶದಲ್ಲಿದ್ದಾಗ ಸಹಾಯ ಮಾಡಿರೋ ಬಗ್ಗೆ ದಾಖಲೆಗಳಿದ್ದು ಪ್ರಕರಣ ಸಂಬಂಧ ಮಾಹಿತಿ ಕೊಡುವಂತೆ ಕೋರಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಗರ್ಲ್ ಫ್ರೆಂಡ್ ನೋಟಿಸ್ ಕೊಟ್ಟಿರೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಕಾನೂನು ಸಂಕಷ್ಟ ಈಗ ಕುಟುಂಬದ ಬಳಿಕ ಗರ್ಲ್ ಫ್ರೆಂಡ್ಗೂ ಕೂಡ ತಡ್ತಾ ಇರೋದು ಸ್ಪಷ್ಟ. ಯಾಕಂದ್ರೆ ಅಕ್ಯೂಸ್ಗೆ ಶೆಲ್ಟರ್ ಕೊಡೋದಾಗ್ಲಿ, ಅಕ್ಯೂಸ್ಗೆ ಹಣಕಾಸಿನ ಸಹಾಯ ಮಾಡೋದಾಗ್ಲಿ ಕಾನೂನಿನ ವಿರುದ್ಧವಾಗಿರುತ್ತೆ. ಹೀಗಾಗಿ ಆಕೆಗೂ ಕೂಡ ಸಂಕಷ್ಟ ಇದೆ. ಸದ್ಯಕ್ಕೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ವಿಚಾರಣೆಯಲ್ಲಿ ಆಕೆ ಕೊಡುವಂತಹ ಉತ್ತರ ಸಮರ್ಪಕ ಅಂತ ಅನಿಸ್ಲಿಲ್ಲ ಅಂದ್ರೆ ಆಕೆಯನ್ನ ವಶಕ್ಕೂ ಕೂಡ ಪಡಿಬಹುದು ಅಥವಾ ಅರೆಸ್ಟ್ ಕೂಡ ಮಾಡಬಹುದು. ಸೊ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಈಗ ಮತ್ತೊಬ್ಬ ವ್ಯಕ್ತಿಯ ಎಂಟ್ರಿ ಹಾಗೂ ಆಕೆಯ ಪಾತ್ರದ ಬಗ್ಗೆ ಕೂಡ ಅನುಮಾನಗಳನ್ನ ಎಸ್ಐಟಿ ಅಧಿಕಾರಿಗಳು ಮೇಲ್ನೋಟಕ್ಕೆ ವ್ಯಕ್ತಪಡಿಸಿದ್ದಾರೆ.